ಇದು ಮಾಡ್ತಾ ಇರೋದು ಸರಿ ಇಲ್ಲ. ಇಲ್ಲ ಪೊಲೀಸ್ ನೀವು ಮಾಡಿ ಇದು ಮಾಡ್ತಾ ಇರೋದು ಸರಿ ಇಲ್ಲ. ನೀವು ಇದು ಮಾಡ್ತಾ ಇರೋದು ಸರಿ ಇಲ್ಲ. ಹೇಳ್ತೀನಿ ನೋಡಿ, ತಪ್ಪಾಗುತ್ತೆ ಇದು. ಯಾಕೆ ನೀವು ಇದು ಮಾಡ್ತೀರಾ ಸುಮ್ಮನೆ? ಇಲ್ಲಿಗಲ್ ನಡೀತಾ ಇದೆ, ಇಲ್ಲಿಗಲ್ ಎಷ್ಟು ನಡೀತಾ ಇದೆ, ಯಾಕೆ ಬಿಡ್ತೀರಾ? ಹೌದು ಸರ್, ಯಾಕೆ ನೀವು ಬಿಡ್ತೀರಾ? ಇಷ್ಟು ದಿವಸ ಯಾಕೆ ಬಿಟ್ಟಿದ್ದೀರಾ? ಮನೇಲೂ ನಾವು ಹಿಡಿದಿದ್ದೀವಿ, 218 ಯೂನಿಟ್ ಹಿಡಿದಿದ್ದೀವಿ. ಇವತ್ತು ಅದು ಹೋಗಿ ಲಾಟ್ರಿ ಹಿಡ್ಕೊಳ್ಳಿ. ಯಾವ್ದು 1-2 ಸಿಲಿಂಡರ್ ಸೇಲ್ ಮಾಡಿದ್ರೆ ನಿನ್ ಬಂದು ಕೊಟ್ರೆ ಏನಾದ್ರೆ ಹೇಳಪ್ಪ ನೀನೆ ಸರ್. ಈಗ ನಿನ್ನ ಫ್ಯಾಮಿಲಿ 20-30 ವರ್ಷ 20 ವರ್ಷದಿಂದ ನಡೀತಾ ಇದೆ. 20 ವರ್ಷದಿಂದ ನಡೀತಾ ಇದೆ. ಇವರೆಲ್ಲ ಬರೋದು ದುಡ್ಡು ಇದು ಮಾಡೋದು. ಯಾವತ್ ನೋಡಿ ಇವಾಗ ಹೇಳ್ತೀನಿ, ಈಗಲೇ ನಾವು ಹೇಳ್ತೀವಿ. ನಿಮ್ದು ರಿಕಾರ್ಡಿಂಗ್ ನನ್ನ ಹತ್ರ ಇದೆ. ಎಷ್ಟು ದುಡ್ಡು ಕೇಳಿದ್ದೀರಾ ಸುಮ್ಮನೆ ನೋಡಿ, ನಿಮ್ ಡ್ಯೂಟಿ ಹೋಗ್ಬಿಡುತ್ತೆ. ಮಾಡಬಾರ್ದು. ಒಂದು ನೀವು ಡ್ಯೂಟಿಲಿ ಇರ್ಬೇಕು. ಇಲ್ಲ ನಾವು ಹೇಳ್ತೀವಿ, ಇಲ್ಲ ನಾವು ಒಂದ್ ಮಾತು ಹೇಳ್ತೀನಿ, ನಾವು 2021 ರಾಜಕೀಯದಲ್ಲಿ ಇದ್ದವನು ಜೈಲ್ಗೆ ಹೋದ್ರೆ ನಾನು ಬಿಡಲ್ಲ, ನಾನು ಬಿಡಲ್ಲ. ಏನ್ ಮಾಡ್ಬಿಟ್ರು? ಮಾಡೋ ತಪ್ಪಲ್ಲಿ ನೀವೇ ಇರೋ ಒಂದ್ ಮಾತು ಹೇಳಪ್ಪ. ನಡಿ ರಾಜಕೀಯ ಬರ್ತಾರೆ, ನಡಿ. ಎಷ್ಟು ಲೋಡ್ ನಿನ್ನ ಬಿಡ್ರಿ, ಅದು ಬಿಡೋದು ನೀವೇ ಮಾಡ್ಬೇಕ್ರಿ. ನೀವೇ ತೋರ್ಬೇಕು, ಇದನ್ನ ನೀವೇ ತೋರಿ. ನೀವೇ ಲೋಡ್ ಅಕ್ಕಿ ಹೋಗ್ತಾ ಇದೆ. ನೀವೇ ಕೊಪ್ಪಂದ ಬಂಗಾರಪೇಟೆಯಿಂದ ತಿಂಗಳಿಗೆ 3 ಲಕ್ಷ 4 ಲಕ್ಷ ತೆಗಿಬೇಡಿ ಸಿಲಿಂಡರ್ ಬರ್ತಾ ಇದೆ. ಅದು ಬಿಟ್ಬಿಟ್ರು 1-2 ಸಿಲಿಂಡರ್ ಬಂದ್ಬಿಟ್ಟು ಇವರು ನಾವು ಸೀಸ್ ಮಾಡ್ತೀನಿ ಅಂತ ಹೆಂಗ್ ಏನ್ ಅಲ್ಲ. ಇದು ಇಲ್ಲಿಗಲ್ ಅಲ್ಲ, ನೀವೇ ಹೇಳ್ರಿ. ಸಮಯ ಇಲ್ಲಿಗೆ ಹೇಳ್ರಿ, ಸಮಯ ಇಲ್ಲಿಗಲ್ಲೇ ಇರ್ಲಿ. ನೀವು ಕೌನ್ಸಿಲರ್ ಜನಪ್ರತಿನಿಧಿಗಳು, ಆಮೇಲೆ ಇದಕ್ಕೆ ಬೇರೆ ಮೆಂಬರ್ ಆಗಿ ಇದು ಹೌದಪ್ಪ. ಇದು ಎಲ್ಲ ಇದ್ದು ಸುಧಾ ನೀವು ನಾವ್ ಏನ್ ಹೇಳ್ತೀವಿ, 1 ಸಿಲಿಂಡರ್ ಸೇಲ್ ಮಾಡ್ಕೊಂಡು ಅವ್ನ ಹೊಟ್ಟೆಗೋಸ್ಕರ ಮಾಡ್ಕೊಂತಾರೆ ಸರ್. ಮೈಕ್ನಲ್ಲಿ ಏನೋ ಕಲ್ತನ ಮಾಡ್ಕೊಂಡು ಹೊಣೆ ಯಾರಾಗ್ತಾರೆ? ನೀನ್ ಹೇಳಪ್ಪ. ನಿನ್ನ ಸಂಸಾರಕ್ಕೆ ನಿನ್ನ ಮನೇಲೆ ಕಷ್ಟ ಆಗ್ಬಿಡ್ತು. ಏನ್ ಮಾಡ್ತೀಯ ಹೇಳು? ನಿನ್ನ ಹೆಂಡತಿ ಮಕ್ಕಳೇ ಇದ್ರಪ್ಪ, ಏನ್ ಮಾಡ್ತೀಯ ಹೇಳಪ್ಪ? ಅವನೇ ಪ್ರಾಣ ಬಿಟ್ಟು ಮಾಡ್ತಾ ಇದ್ದಾನೆ. ಹೊಟ್ಟೆಗೋಸ್ಕರ ಮಾಡ್ತಾನೆ. ಯಾವ್ದಿದೆ KGF ನಲ್ಲಿ ಮಾಡಕ್ಕೆ? ಏನಾದ್ರು ಮಾಡ್ಬೋದಲ್ರಿ? ಸರ್ ಬಿಟ್ಬಿಡಿ ಸರ್. ಇದು ದಯವಿಟ್ಟು ನಾವ್ ಹೇಳ್ತೀನಿ, ಇವ್ರಿಗೆಲ್ಲ ನಿನ್ ಕರ್ಕೊಂಡ್ ಬರ್ಬಾರ್ದು. ಇವರೆಲ್ಲ ಬಂದ್ರೆ ನೀವು ಸರ್, ಇದು ಬಂದು ಹೋಗೋದ ಮೇಲೆ 20 ಸಾವಿರ ಕೊಡಿ, 50 ಸಾವಿರ ಕೊಡಿ. ಯಾರು ಕೊಡೋದು ಸರ್? ಕೊಡ್ತಾ ಇದ್ದಾರೆ ಸರ್, ಅಡ್ತಾನೆ ಕೊಡ್ತಾ ಇದ್ದಾರೆ. ಆತರ ಕೊಡ್ತಾ ಇದ್ದಾರೆ. ಡ್ರೆಸ್ ಅವ್ರು ತಗೊಂಡ್ ಬರ್ತಾ ಇದ್ದಾರೆ. ನನ್ಗೆ ಗೊತ್ತು, KGF ನಲ್ಲಿ ಇರೋರೆಲ್ಲ ಫ್ರೆಂಡು. ಆಚೆಯಿಂದ ಬರೋ ಹಿಂದಿನ ತೊಂದರೆ ಕೊಡ್ತಾ ಇದ್ದಾರೆ. ಜನಪ್ರತಿನಿಧಿಯಾಗಿ ಹಿಂಗ್ ಮಾತಾಡ್ಬಾರ್ದು ಸರ್. ನನ್ಗೆ ಬೇಜಾರಾಗುತ್ತೆ. ನೀವು ಜನಪ್ರತಿನಿಧಿ ನಮಗ್ ಕೋಆಪರೇಟ್ ಮಾಡ್ಬೇಕು. ನೀವು ಸರ್ ನಿಮ್ ಕೋಆಪರೇಟ್ ಮಾಡ್ತೀವಿ. ನೀವು ಮಾಡಿ ಸರ್, ದೊಡ್ಡ ವಿಷಯ ಮಾಡಿ. ಯಾವ್ದು ಒಂದು ಪ್ರೈವೇಟ್ ಸಿಲಿಂಡರ್ ಮಾಡ್ತಾ ಇದ್ದಾನೆ. ಜನಪ್ರತಿನಿಧಿಯಾಗಿ ಹೋಗಿ ಸರ್, ನಾನು ಒಂದ್ ಮಾತು ಹೇಳಿ ನಡಿ ಸರ್. ಒಳಗೆ ಎಲ್ಲ ಅಂಗಡಿಯವ್ರು ಕರೀತೀವಿ, ಎಲ್ರಿಗೂ ಒಳಗೆ ಹಾಕಿ ಬನ್ನಿ ಸರ್. ಬನ್ನಿ, ಜೈಲ್ಗೆ ಹೋಗೋಣ, ನಡಿ. ಇಲ್ಲ ಸರ್, ನೀನು ಯಾವ ನೋಡಿ 250-300 ಸಿಲಿಂಡರ್ ಸೀಸ್ ಮಾಡಿದ್ರು. ಮಾಡ್ತೀನಿ, ಅದಕ್ಕೆ ಮಾಡ್ತೀನಿ. ನಾವು ಕೋಪರೇಟ್ ಮಾಡ್ತೀನಿ. 1-2 ಸಿಲಿಂಡರ್ಗೆ ನೀವು ತೊಂದರೆ ಕೊಟ್ಟರೆ ಹೆಂಗೆ ಸರ್? ತಪ್ಪು ಅಂದ್ರೆ ನೀನು ಹೇಳ್ತೀರಾ ಸರ್? ತಪ್ಪು, ಇವು ತಪ್ಪು ಮಾಡಬಾರ್ದು, ಮಾಡಬಾರ್ದು. ಇಲ್ಲ ಸರ್, ನಾವು ಏನ್ ಹೇಳ್ತೀನಿ ಅಂದ್ರೆ ಸರ್, ಒಂದ್ ಕೆಲಸ ಮಾಡಿ, ಎಲ್ಲ 15 ಅಂಗಡಿ ಇದೆ, ಎಲ್ರಿಗೂ ಜೈಲಿನಲ್ಲಿ ಹಾಕ್ಬಿಡಿ. ಬಿಡಿ ಸರ್, ಬೇಡ ಬಿಡಿ ಸರ್. ಸೇರೆಲ್ಲ ಒಳಗಡೆ ಹಾಕ್ತಾರೋ ಸಮಯ ಇದು
ವರ್ಷದಾಗ ಏನೋ ಒಂದು ಸ್ವಲ್ಪ ಬಂದು ಕೊಡ್ತಾ ಇರ್ತೀರಿ. ಸ್ವಲ್ಪ ಹಿಂದೆ ಹೋಗಿ, ಕ್ಯಾಮ್ರಾ ನೀವು ತಗೊಂತೀರಾ? ಹಿಂದೆ ಹೋಗಿ, ಹಿಂದೆ ಹೋಗಿ ಇವರೇ ಸ್ವಲ್ಪ ಹಿಂದೆ ಹೋಗಿ. ಸರ್ ನಮ್ಮ ಕೆಲಸ ನಾವು ಮಾಡಕ್ ಬಿಡಿ ಸರ್, ಯಾಕೆ ನೀವು ಬಿಡಿ ಬಿಡಿ, ತಗೊಂಡೋಗಿ ನೀವು ಸ್ವಲ್ಪ ಮಾಡ್ರಿ, ಬೇರೆ ಅವ್ರ ಕೆಲಸ. ಸುಮ್ಮನೆ ಯಾಕೆ ದೊಡ್ಡ ಮಾಡ್ತೀರಾ ನೀವು? ನಡೆಯೋ ಆಯ್ತು ನಡಿಯೋಣ ಸುಮ್ಮನೆ ಇಲ್ಲಿ ಏನು ತಾಲಿ ನಾನು ಏನು ಮಾತ್ರ ಮಾಡಿ ನಾನು ಇದು ಮಾಡ್ತೀನಿ. ನೀವು ಮಾಡಿದ್ರು ಮಾಡಿ, ನೀವು ಪರವಾಗಿಲ್ಲ. ಇವರು ಫುಡ್ನಲ್ಲಿ ಏನು ಮಾಡ್ತಾರೆ? ಏನು ಮಾಡ್ತಾರೆ? ಅವ್ರ ಕೆಲಸ ಅವ್ರು ಮಾಡ್ತಾರೆ, ನೀವೇನು ಮಾಡ್ತೀರಾ? ಅವ್ರ ಕೆಲಸನೇ ಮಾಡೋದು. ಅವ್ರಿಗೆ ಯಾಕೆ ಇಷ್ಟ? 1,000 ರೂಪಾಯಿ 5,000 10,000 ತಗೊಂಡಾರ. ಏನು ಫೈನಾನ್ಸ್ ಕೊಡ್ತಾರೆ ಅಂತ ನೀವು ಕೇಳೋದು ನಾನು ಏನು ಹೇಳೋಕ್ಕಾಗಲ್ಲ. ಫೈನಾನ್ಸ್ ಕೊಡ್ತಾರೆ. ನೀವು ಚೆನ್ನಾಗಿ ಬರ್ತಾ ಇದೆ ಸರ್ಕಾರದಿಂದ, ನೀನು ಆರಾಮದಾಗಿದ್ದೀರಾ? ಬೇರೆಯವ್ರನ್ನೂ ಸ್ವಲ್ಪ ಯೋಚನೆ ಮಾಡಿ, ಬೇಡ ಇಲ್ಲಿಂದ ನಿಲ್ಸ್ಕೊಡಿ, ಏನಾಗಲ್ಲ ಇದರಲ್ಲಿ. ನಿಮಗೆ ಕರ್ಕೊಂಡೋಗಿ ನೀನು 302 ಹ್ಯಾಂಗಿಂಗ್ ಮಾಡಿಬಿಡಿ, ಮತ್ತೆ ಇವ್ರಿಗೆ ಬಿಸ್ನೆಸ್ ಮಾಡಬೇಕು. ಇವ್ರಿಗೆ ಬಿಟ್ಟರೆ ಬೇರೆ ದಾರಿ ಇಲ್ಲ. ನಿಮ್ಮೆಲ್ಲ ಬಂದು ಇಡಬೇಕು. ನಿಮ್ಮಂತವ್ರು ಹೇಳ್ಬೇಕು, ಇಲ್ಲಿ ಮಾಡಬೇಡಿ, ನಾವು ಎಷ್ಟು ಸರ್ ಹೇಳಕ್ಕಾಗುತ್ತೆ? ಏನಿರುತ್ತೆ, ನೀನು 2 ಬಾರಿ ಕೌನ್ಸಿಲರ್ ಎಷ್ಟು ಹೇಳಕ್ಕಾಗುತ್ತೆ? ಈಗ ಗ್ಯಾರಂಟಿ ಯೋಜನೆ ಸದಸ್ಯ ಆಗಿದ್ಯಾ, ನೀನು ಹೇಳೋದನ್ನೇ ಅರ್ಥ ಮಾಡ್ಕೊತಾ ಇಲ್ಲ. ನಿನಗೊಂದು ವೆಯ್ಟ್ ಇದೆ, ಗಾಡಿ ಈ ತೂಕದ ತಕ್ಕಂಗೆ ಮಾತಾಡೋದೇ ಮಾತಾಡ್ತಾ ಇಲ್ಲ. ನೀನು ಸುಮ್ಗೆ ಹೇಗ್ ಬೇಕಾಗಿ ಮಾತಾಡ್ತೀಯ, ಅರ್ಥ ಮಾಡ್ಕೋಬೇಕು. ನಡೀತಾ ಇರೋರಿಗೆ ಅಡ್ಡ ಮಾಡಿ ಮಾಡಬಾರ್ದು. ನೀನೇ ಅಲ್ಲಿ ಕೆಲಸ ಮಾಡಬೇಕು. ಸರವಣ ಗ್ಯಾಸ್ ಇದರಿಂದ ದಿನ 150 ಸಿಲಿಂಡರ್ ಹೋಗ್ತಾ ಇದೆ ಬ್ಲ್ಯಾಕ್ನಲ್ಲಿ. ಅಂಥವ್ರಿಗೆ ಹಿಡ್ಕೊಂಡು ಏನ ಮಾಡಿ ಸರ್ ಮಾಡ್ತಾರೆ. ಹೋಗಿ ನೋಡಿ, ಕೋಲಾರ್ಗೆ ಹೋಗ್ತಾ ಇದೆ, ಬಂಗಾರಪೇಟೆ ಹೋಗ್ತಾ ಇದೆ, ಹೊಸಕೋಟೆಗೆ ಹೋಗ್ತಾ ಇದೆ. ಅವ್ರಿಗೆ ಹಿಡ್ಕೊಂಡು ನೀನು ಮಾಡಿ. ಅವ್ನು ದೊಡ್ಡವನು ಏಜೆನ್ಸಿ ಇಟ್ಕೊಂಡಿಲ್ಲ, ಪಾಪ 2-3 ಸಿಲಿಂಡರ್ ಇಟ್ಕೊಂಡು ನಾನು ಬಂದು ಸಿಲಿಂಡರ್ಗೋಸ್ಕರ ಇರ್ತಾರೆ, ಮಾಡ್ತಾ ಇದ್ದಾರೆ. ರೀಫಿಲ್ ಮಾಡೋದು. ಅಯ್ಯೋ, ಅಲ್ಲಿ ಹೋಗಿ ಅವ್ನು ತಗೊಂಡೋಗಿ 19 ಪ್ರೈವೇಟ್ ಸಿಲಿಂಡರ್ ಮಾರಾಟ ಮಾಡೋದು. ಯಾಕೆ ಮಾರಾಟ ತಗೊಂಡೋಗಿ ಬರಲ್ಲ? 19 ಕೆಜಿ ಡಂಪ್ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ, ರೀಫಿಲ್ ಮಾಡೋದು ತಪ್ಪು. 14 ಕೆಜಿಯಿಂದ 19 ಕೆಜಿಗೆ ರೀಫಿಲ್ ಮಾಡ್ತಾ ಇದ್ದಾರೆ. ಇದು ಏನು ಆಟೋ ಹಾಕೊಂಡು ಹೋಗ್ತಾ ಬಿಡಿಸ್ತಾ ಇರೋದು. ಮಾಡಿ ನೀವೇನು ಮಾಡ್ತೀರ ಮಾಡಿ, ನಾನು ಏನು ಹೇಳಲ್ಲ. ನೀವೇ ಉತ್ತರ ಕೊಡಬೇಕು. ಆಮೇಲೆ